ಎಸ್, ಎಲ್ರು ಬೆಳ್ಳಿ ತಗೋಬೇಕು, ಚಿನ್ನ ತಗೋಬೇಕು ಅಂತಿದ್ದವ್ರಿಗೆಲ್ಲ ಬಾ 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 ಎಲ್ರು ಮೊಳಗಿಸ್ಬಿಟ್ರಲ್ರಪ್ಪ, ಮುಳುಗಿಸ್ಬಿಟ್ರಿ. ಒಂದ್ ವರ್ಷ ಮೇಲ್ಗಡೆ ಎತ್ಕೊಂಡೋಯ್ತು ಬೆಳ್ಳಿ. ಬೆಳ್ಳಿ ಯಾವುದೇ ಕಾರಣಕ್ಕೂ ಬೀಳಲ್ಲ, ಚಿನ್ನ ಜೊತೆಲೆ ಅದಕ್ಕೆ ಪೈಪೋಟಿ ಮಾಡ್ಕೊಂಡು ಹೋಗುತ್ತೆ ಬೆಳ್ಳಿ. ಅದನ್ನ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾ ಇದಾರೆ, ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾ ಇದಾರೆ, ಜಾಸ್ತಿ ಬೇಡಿಕೆ ಇದೆ. ಬೆಳ್ಳಿ ಬೆಳೆಯುತ್ತೆ ಬೆಳೆಯುತ್ತೆ ಅನ್ಕೊಂಡು ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದವ್ರದ್ದು ಕತೆ ಗೋವಿಂದ ಆಯ್ತು. ಇತ್ತಾಗೆ ಬೆಳ್ಳಿ ತೆಗೆದಿಟ್ಕೊಳ್ಳೋಣ ಅಂತ, ಮುಂಚಿತವಾಗಿ ತೆಗೆದಿಟ್ಕೊಳ್ಳೋಣ, ರೇಟ್ ಬೆಳೆದೋಗುತ್ತೆ ಅನ್ಕೊಂಡವ್ರ ಕತೆನೂ ಗೋವಿಂದ ಆಯ್ತು. ಆಕ್ಚುಲಿ ಬೆಳ್ಳಿ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಯುದ್ಧದ ಟೈಮಲ್ಲಿ ಬೀಳ್ತು, ಮತ್ತೆ ಸ್ವಲ್ಪ ಏಳ್ತು. ಆಕ್ಚುಲಿ ನಿನ್ನೆ ಬೆಳ್ಳಿ ಆಕ್ಚುಲಿ ಸ್ವಲ್ಪ ಮಟ್ಟಿಗೆ ಆ ಒಂದು ಚೇತರಿಕೆಯನ್ನ ಕಂಡಿತ್ತು. ಏಕೆಂದ್ರೆ ಯುದ್ಧಕ್ಕೆ ಬ್ರೇಕ್ ಬೀಳ್ತು ಅಂತ. ವಿಚಿತ್ರ ಅಂದ್ರೆ ಇವತ್ತು ಬೆಳ್ಳಿ ಕತೆ ಏನಾಗಿದೆ ಅಂದ್ರೆ, ಬನ್ನಿ ಬೆಳ್ಳಿ ರೇಟ್ ಏನಾಗಿದೆ ನೋಡ್ಕೊ ಬಂದ್ಬೋಣ. ಆಕ್ಚುಲಿ ಬೆಳ್ಳಿ ರೇಟು ನಿನ್ನೆ 260 ರೂಪಾಯಿ ಇತ್ತು, ಇವತ್ತು 255 ರೂಪಾಯಿ ಬಂದಿದೆ 1 ಗ್ರಾಮ್ ಬೆಳ್ಳಿ. ಸಿಲ್ವರ್ 1 ಗ್ರಾಮ್ 255 ರೂಪಾಯಿ, 5 ರೂಪಾಯಿ ಬಿದ್ದಿದೆ 1 ಗ್ರಾಮ್ಗೆ. ಆಕ್ಚುಲಿ ಆ 1 kg 2,55,000 ಅಂದ್ರೆ 5,000 1 kg ಬಿದ್ದಿರ್ತಕ್ಕಂಥದ್ದು ರೇಟು. ನಿನ್ನೆ 2,60,000 ಇತ್ತು ಬೆಳ್ಳಿ ರೇಟು, ಆಯ್ತಾ. ಹಾಗಾಗಿ ಇನ್ನು ಚಿನ್ನದ ರೇಟ್ಗಳನ್ನು ಕೂಡ ನೀವು ನೋಡಿದಿರಿ, ಏನೇನಾಗಿದೆ ಏನೇನು ಕತೆಗಳು ಅನ್ನೋದು. ಚಿನ್ನನೂ ಕೂಡ ಅದಕ್ಕೆ ಏನು ವ್ಯತಿರಿಕ್ತವಾಗಿಲ್ಲ. ಚಿನ್ನ ಬಿದ್ದರೆ ಬೆಳ್ಳಿನೂ ಬೀಳುತ್ತೆ, ಬೆಳ್ಳಿ ಬಿದ್ದರೆ ಚಿನ್ನ ಬೀಳುತ್ತೆ. ಆ್ಯಕ್ಚುಲಿ ನೋಡಿ ಚಿನ್ನದ ರೇಟ್ ಏನಿದೆ, 24 ಕ್ಯಾರೆಟ್ದು ಇವತ್ತು 234 ರೂಪಾಯಿ ಬಿದ್ದಿದೆ. ಆ್ಯಕ್ಚುಲಿ 22 ಕ್ಯಾರೆಟು ಅಷ್ಟೇ, ಅದು ಬಿದ್ದಿದೆ. ಇನ್ನು 18 ಕ್ಯಾರೆಟ್ ಅದು ಕೂಡ ಬಿದ್ದಿದೆ. ಹೀಗಾಗಿ ಏನೇ ಹೂಡಿಕೆಯನ್ನ ಮಾಡಿ ನೀವು, ಆಯ್ತಾ, ನಿಮ್ಮ ಒಂದು ವಿವೇಚನೆ ಬಿಟ್ಟು ಯಾವುದನ್ನು ಕೂಡ ಏನು ಮಾಡಬೇಡಿ. ಈಗ ನೋಡಿ 24 ಕ್ಯಾರೆಟ್ ಅಷ್ಟಾಯ್ತಾ, 22 ಕ್ಯಾರೆಟ್ ಆ್ಯಕ್ಚುಲಿ 13,885 ರೂಪಾಯಿ ಆಗಿದೆ ಚಿನ್ನದ್ದು.